ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಗಡೀಪಾರಿಗೆ ಸಂಬಂಧಪಟ್ಟಂತೆ ಇದೀಗ ಅತ್ಯಂತ ದೊಡ್ಡ ಡೆವಲಪ್ಮೆಂಟ್ ಆಗಿದೆ ಮತ್ತು ಹೈಕೋರ್ಟ್ನಲ್ಲಿ ತಿಮ್ಮರೋಡಿ ಅವರಿಗೆ ಅತ್ಯಂತ ದೊಡ್ಡ ಜಯ ಕೂಡ ಸಿಕ್ಕಿದೆ. ಹಾಗಾದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಈ ಗಡೀಪಾರಿಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಏನೆಲ್ಲ ತೀರ್ಮಾನ ಆಯಿತು ಮತ್ತು ಯಾವ ಲೆವೆಲ್ಗೆ ಇದೀಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಹೈಕೋರ್ಟ್ನಲ್ಲಿ ಗೆಲುವಾಯಿತು ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಪುತ್ತೂರು ಉಪ ವಿಭಾಗಾಧಿಕಾರಿಯಾದಂಥ ಸ್ಟೆಲ್ಲಾ ವರ್ಗೀಶ್ ಅವರು ಕಳೆದ ಡಿಸೆಂಬರ್ 17ಕ್ಕೆ ಮತ್ತೊಂದು ಬಾರಿ, ಎರಡನೇ ಬಾರಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ರಾಯಚೂರಿನ ಮಾನ್ವಿ ತಾಲೂಕಿಗೆ 1 ವರ್ಷಗಳ ಕಾಲ ಗಡೀಪಾರಿನ ಆದೇಶವನ್ನು ಮಾಡಿದ್ರು. ಅದರ ವಿಚಾರಣೆ ನಡೀತಾನೆ ಇತ್ತು ಮತ್ತು ಅದರ ವಿಚಾರಣೆ ಕೂಡ ನಿನ್ನೆಗೆ ಬಂದು ತಲುಪಿತ್ತು ಮತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕೂಡ ಆ ಆದೇಶವನ್ನು ರದ್ದು ಮಾಡುವಂಥ ಹೈಕೋರ್ಟ್ನ ಮೆಟ್ಟಿಲನ್ನು ಏರಿದ್ರು. ಅಂದರೆ ಡಿಸೆಂಬರ್ 17ಕ್ಕೆ ಎರಡನೇ ಬಾರಿಗೆ ಪುತ್ತೂರಿನ ಉಪ ವಿಭಾಗಾಧಿಕಾರಿಯಾದಂಥ ಸ್ಟೆಲ್ಲಾ ವರ್ಗೀಸ್ ಅವರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರನ್ನ ರಾಯಚೂರಿನಿಂದ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರಿನ ಮಾನ್ವಿ ತಾಲೂಕಿಗೆ 1 ವರ್ಷಗಳ ಕಾಲ ಗಡೀಪಾರಿನ ಆದೇಶವನ್ನು ಮಾಡಿದರು ಮತ್ತು ಅದರ ವಿರುದ್ಧವಾಗಿ ಆ ಆದೇಶವನ್ನು ರದ್ದು ಮಾಡುವಂತೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ತಂಡ ವಕೀಲರು ಹೈಕೋರ್ಟ್ಗೆ ಮನವಿಯನ್ನು ಕೂಡ ಮಾಡಿದರು ಮತ್ತು ಆ ಮನವಿ ಮಾಡಿದ ನಂತರ ಅದರ ವಿಚಾರಣೆ ನಿನ್ನೆ ಅಂತಿಮ ಹಂತಕ್ಕೆ ಬಂದು ಮುಟ್ಟಿತ್ತು ಮತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ವಕೀಲರು ನ್ಯಾಯಪೀಠಕ್ಕೆ ಒಂದು ಮನವಿಯನ್ನು ಮಾಡ್ತಾರೆ ಅಥವಾ ಒಂದು ತಿಳುವಳಿಕೆಯನ್ನು ಕೊಡ್ತಾರೆ. ಯಾಕಂದರೆ ನಮ್ಮ ಪರವಾದಂಥ ಆಕ್ಷೇಪಣೆಯನ್ನು ಪರಿಗಣಿಸ್ತಿರುವ ಕಾರಣಕ್ಕಾಗಿ ಈ ಅರ್ಜಿಯನ್ನು ನೀವು ವಜಾ ಮಾಡಬೇಕು ಅಥವಾ ರದ್ದು ಮಾಡಬೇಕೆನ್ನುವಂಥ ಒಂದು ಮನವಿಯನ್ನು ಮಾಡ್ತಾರೆ. ಅದಾದ ನಂತರ ಸರ್ಕಾರಿ ಅಭಿಯೋಜಕರು ಕೂಡ ನಿನ್ನೆ ಒಂದು ದಿನಗಳ ಕಾಲ, ಅಂದರೆ ನಿನ್ನೆ ಫ್ರೈಡೇ ಆ ವಿಚಾರಣೆ ನಡೆದಿತ್ತು ಮತ್ತು ನಾಗಪ್ರಸನ್ನ ಅವರ ಪೀಠದ ಮುಂದೆ ಈ ವಿಚಾರಣೆ ಬಂದಾಗ ಸರ್ಕಾರಿ ಅಭಿಯೋಜಕರು ಕೇಳ್ತಾರೆ, ಇಲ್ಲ ನನಗೆ 1 ದಿನಗಳ ಕಾಲ ಅವಕಾಶವನ್ನು ಕೊಡಿ ಮತ್ತು ನಾವು ಆಕ್ಷೇಪಣೆಯನ್ನು ಸಲ್ಲಿಸ್ತೀವಿ ಅನ್ನುವಂಥ ಒಂದು ಮನವಿಯನ್ನು ಮಾಡಿದಾಗ ಆ ವಿಚಾರಣೆ ಇವತ್ತು ಮುಂದೂಡಿಕೆ ಆಗಿತ್ತು ಮತ್ತು ಇವತ್ತು ಮತ್ತೆ ಪೀಠದ ಮುಂದೆ ಬಂದಾಗ ಸರ್ಕಾರಿ ವಕೀಲರ ಮತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ವಕೀಲರ ಪ್ರತಿವಾದವನ್ನು ಆಲಿಸಿದಂಥ ನ್ಯಾಯಮೂರ್ತಿಗಳು ಮತ್ತೆ ಇದು ಕ್ರಮವನ್ನು ಪಾಲಿಸಲ್ಲ ಮತ್ತು ಸರಿಯಾದ ಕ್ರಮವನ್ನು ಪುತ್ತೂರಿನ ಉಪ ವಿಭಾಗಾಧಿಕಾರಿಗಳು ಪಾಲಿಸಿದಂಥ ಕಾರಣಕ್ಕಾಗಿ ಈ ಆದೇಶವನ್ನು ಸದ್ಯದ ಮಟ್ಟಿಗೆ ನಾವು ರದ್ದು ಮಾಡ್ತೇವೆ ಎನ್ನುವಂಥ ಆದೇಶವನ್ನು ಕೊಟ್ಟಿದ್ದಾರೆ ಮತ್ತು ಇದೀಗ ಮಹೇಶ್ ಶೆಟ್ಟಿ ತಿಮ್ಮರೆಡ್ಡಿ ಅವರಿಗೆ ದೊಡ್ಡ ರಿಲೀಫ್ ಸಿಕ್ಕಿದೆ ಅಂತ ಹೇಳ್ಬೋದು ಮತ್ತು ದೊಡ್ಡ ಜಯ ಸಿಕ್ಕಿದೆ ಅಂತ ಹೇಳ್ಬೋದು. ಈ ಪ್ರಕರಣವನ್ನು ನಾವು ನೋಡ್ತಾ ಹೋದಾಗ ಯಾವಾಗ ಮೊದಲು ಗಡೀಪಾರಿನ ಆದೇಶವನ್ನು ಮಾಡಲಾಯಿತು ಮತ್ತು ಯಾವಾಗ ಅದಕ್ಕೆ ತಡೆ ಬಂತು ಮತ್ತು ಯಾವಾಗ ಸೆಕೆಂಡ್ ಆದೇಶವನ್ನು ಮಾಡಲಾಯಿತು ಅನ್ನೋದನ್ನು ನೋಡ್ತಾ ಹೋದರೆ ಕೆಲವೊಂದು ಕಾನೂನು ಸುವ್ಯವಸ್ಥೆ ಹಾಳಾಗತ್ತೆ ಅನ್ನುವಂಥ ಕಾರಣಕ್ಕಾಗಿ ಪುತ್ತೂರಿನ ಉಪ ವಿಭಾಗಾಧಿಕಾರಿಯಾದಂಥ ಸ್ಟೆಲ್ಲಾ ವರ್ಗೀಶ್ ಅವರು ಸೆಪ್ಟೆಂಬರ್ 18ಕ್ಕೆ ಅಂದರೆ ಆವಾಗ ಧರ್ಮಸ್ಥಳ ಕೇಸ್ನ ಒಂದು ಉತ್ತುಂಗ ಮತ್ತು ಒಂದು ಹಂತಕ್ಕೆ ಬಂದಿರುತ್ತೆ, ಕಾನೂನು ಸುವ್ಯವಸ್ಥೆ ಹದಗೆಡುತ್ತೆ ಅನ್ನುವಂಥ ಕಾರಣಕ್ಕಾಗಿ ಬೇರೆ ಬೇರೆ ಒಂದು ಕಾರಣಗಳನ್ನ ಹೇಳಿ ಪುತ್ತೂರಿನ ಉಪ ವಿಭಾಗಾಧಿಕಾರಿಯಾದಂಥ ಸ್ಟೆಲ್ಲಾ ವರ್ಗೀಸ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರಿನ ಮಾನ್ವಿ ತಾಲೂಕಿಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರನ್ನ ಗಡೀಪಾರು ಮಾಡಿ ಆದೇಶವನ್ನು ಹೊರಡಿಸುತ್ತಾರೆ. ಅದಾದ ನಂತರ ಮತ್ತೆ ಅಂದರೆ ಮೊದಲ ಬಾರಿಗೆ ಆದೇಶವನ್ನು ಪಡ್ಕೊಂಡಂಥ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ತಂಡ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸುತ್ತೆ. ಇದರಲ್ಲಿ ಸರಿಯಾದ ಕ್ರಮ ಇಲ್ಲ, ಸರಿಯಾದ ಆದೇಶ ಇಲ್ಲ, ಸರಿಯಾದ ಆಕ್ಷೇಪಣೆ ಇಲ್ಲ ಮತ್ತು ಸರಿಯಾದ ಕ್ರಮವನ್ನು ಕೈಗೊಂಡಿಲ್ಲ. ಹಾಗಾಗಿ ಈ ಒಂದು ಆದೇಶವನ್ನು ರದ್ದು ಮಾಡುವಂತೆ ಹೈಕೋರ್ಟ್ಗೆ ಮನವಿಯನ್ನು ಕೂಡ ಮಾಡುತ್ತೆ ಮತ್ತು ನವೆಂಬರ್ 17ಕ್ಕೆ ಈ ಅರ್ಜಿ ಗೋವಿಂದರಾಜು ಅವರ ಪೀಠದ ಮುಂದೆ ಬಂದಾಗ ಎಲ್ಲವನ್ನ ಕೂಡ ಪರಿಶೀಲನೆ ಮಾಡಿ, ಇಲ್ಲ ನೀವು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನವಿಯನ್ನು ಕೇಳಿಲ್ಲ ಮತ್ತು ಅವರ ಒಂದು ಸರಿಯಾದ ಕ್ರಮವನ್ನು ಮಾಡಿಲ್ಲ ಮತ್ತು ಸರಿಯಾದ ಪರಿಶೀಲನೆ ಮಾಡಿಲ್ಲ ಮತ್ತು ಅವರಿಗೆ ತನ್ನ ಹೇಳಿಕೆಯನ್ನು ನೀಡಲು ಅವಕಾಶ ಕೊಟ್ಟಿಲ್ಲ ಎನ್ನುವಂಥ ಒಂದು ಹೇಳಿಕೆಯನ್ನು ನೀಡಿ ಆ ಆದೇಶವನ್ನು ರದ್ದು ಮಾಡಿತು ಮತ್ತು ಮತ್ತೆ ಸ್ಟೆಲ್ಲಾ ವರ್ಗೀಸ್ ಅವರಿಗೆ, ಅಂದರೆ ಪುತ್ತೂರಿನ ಉಪ ವಿಭಾಗಾಧಿಕಾರಿಯಾದಂಥ ಸ್ಟೆಲ್ಲಾ ವರ್ಗೀಸ್ ಅವರಿಗೆ, ನೀವು ಏನಾದರೂ ಕ್ರಮವನ್ನು ಪಾಲಿಸಿ ಮತ್ತೆ ಗಡೀಪಾರನ್ನು ಮಾಡೋದಿದ್ದರೆ 3 ವಾರಗಳ ಒಳಗೆ ನೀವು ಹೊಸ ಒಂದು ರದ್ದು ಅಂದರೆ ಗಡೀಪಾರಿನ ಆದೇಶವನ್ನು ಹೊರಡಿಸಬೇಕು ಮತ್ತು ಸರಿಯಾದ ಕ್ರಮವನ್ನು ಪಾಲಿಸಿ ಅವರ ಮನವಿ ಮತ್ತು ಅವರ ಒಂದು ಆಕ್ಷೇಪಣೆಯನ್ನು ಪಡ್ಕೊಂಡು ನೀವು ಗಡೀಪಾರು ಆದೇಶವನ್ನು ಮಾಡಬಹುದು ಎನ್ನುವಂಥ ಒಂದು ಆದೇಶವನ್ನು ಕೊಟ್ಟು ಆ ಆದೇಶವನ್ನು ಕೂಡ ರದ್ದು ಮಾಡಿತ್ತು. ಅಂದರೆ ಸೆಪ್ಟೆಂಬರ್ 18ಕ್ಕೆ ಆದಂಥ ಆದೇಶವನ್ನು ರದ್ದು ಮಾಡಿ ಹೊಸದಾಗಿ ಒಂದು ಆದೇಶವನ್ನು ಕೊಡಬಹುದು ಅಥವಾ ಮಾಡಬಹುದು ಎನ್ನುವಂಥ ಒಂದು ಮನವಿಯನ್ನು ಒಂದು ಸೂಚನೆಯನ್ನು ಸ್ಟೆಲ್ಲಾ ವರ್ಗೀಸ್ ಅವರಿಗೆ ಹೈಕೋರ್ಟ್ ನ್ಯಾಯಮೂರ್ತಿಗಳಾದಂಥ ಗೋವಿಂದರಾಜು ಅವರ ಪೀಠ ಕೊಟ್ಟಿತ್ತು. ಅದಾದ ನಂತರ ಮತ್ತೆ ಡಿಸೆಂಬರ್ 17ಕ್ಕೆ ಸ್ಟೆಲ್ಲಾ ವರ್ಗೀಸ್ ಅವರು ಕೆಲವೊಂದು ಕ್ರಮಗಳನ್ನ ಪಾಲಿಸಿ ಮತ್ತೆ ಗಡೀಪಾರಿನ ಆದೇಶವನ್ನು ಮಾಡ್ತಾರೆ. ಅದಾದ ನಂತರ ಮತ್ತೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ತಂಡ ಮತ್ತೆ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದಾಗ ನಿನ್ನೆ ಅದರ ಅಂತಿಮವಾದಂಥ ಒಂದು ವಿಚಾರಣೆ ನಡೆಯುತ್ತೆ.
ವಾದ ವಿವಾದ ನಂತರ 1 ದಿನಗಳ ಕಾಲಾವಕಾಶವನ್ನು ಸರ್ಕಾರಿ ಅಭಿಯೋಜಕರು ಕೇಳ್ತಾರೆ ಮತ್ತು ಇದು ಇವತ್ತು ಅಂತಿಮ ಹಂತದ ವಿಚಾರಣೆಯಾಗಿ ಇವತ್ತು ಕೂಡ ಅಂಥದ್ದೇ ಒಂದು ಆದೇಶವನ್ನು ಕೊಟ್ಟಿದೆ ಮತ್ತು ಪುತ್ತೂರಿನ ಉಪ ವಿಭಾಗಾಧಿಕಾರಿಯಾದಂಥ ಸ್ಟೆಲ್ಲಾ ವರ್ಗೀಸ್ ಅವರು ನೀಡಿದಂಥ ಆದೇಶ ನಿಯಮ ಬಾಹಿರವಾಗಿದೆ. ಮೂರು ತೀರ್ಪನ್ನು ಕೊಟ್ಟಿದೆ. ಡಿಸೆಂಬರ್ 17ಕ್ಕೆ ಮಾಡಿದಂಥ ಆದೇಶ, ಸ್ಟೆಲ್ಲಾ ವರ್ಗೀಸ್ ಅವರು ಮಾಡಿದಂಥ ಆದೇಶ ನಿಯಮ ಬಾಹಿರವಾಗಿದೆ. ಗಡೀಪಾರು ಮಾಡುವ ಅವಶ್ಯಕತೆ ಮತ್ತು ಕೂಡ ಇದ್ದರೆ 3 ವಾರಗಳ ಅವಧಿಯ ಒಳಗಾಗಿ ಪ್ರಕ್ರಿಯೆಯನ್ನು ಪಾಲಿಸಿ ನೀವು ಗಡೀಪಾರು ಆದೇಶವನ್ನು ಮಾಡಬಹುದು. ಅಲ್ಲಿಯವರೆಗೆ ಯಾವುದೇ ಕಾರಣಕ್ಕೂ ಕೂಡ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಗಡೀಪಾರು ಮಾಡಬಾರದು ಎನ್ನುವಂಥ ತೀರ್ಪನ್ನು ಕೊಟ್ಟು ಇದೀಗ ಆ ಒಂದು ಆದೇಶವನ್ನು ಡಿಸೆಂಬರ್ 17ಕ್ಕೆ 2ನೇ ಬಾರಿ ಸ್ಟೆಲ್ಲಾ ವರ್ಗೀಸ್ ಅವರು ಮಾಡಿದಂಥ ಆದೇಶವನ್ನು ರದ್ದು ಮಾಡಿದೆ. ಹೀಗಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಮತ್ತು ಗಿರೀಶ್ ಮಟ್ಟಣ್ಣ ಮತ್ತು ಅವರ ತಂಡದವರಿಗೆ ಒಂದು ದೊಡ್ಡದಾದಂಥ ಒಂದು ಆತ್ಮಬಲ ಬಂದಿದೆ ಅಂತ ಹೇಳ್ಬೋದು. ಮತ್ತೆ ಪ್ರಕ್ರಿಯೆಯನ್ನು ಪಾಲಿಸಿ ಆಕ್ಷೇಪಣೆ ಮತ್ತು ಮನವಿಯನ್ನು ಕೇಳಿಕೊಂಡು ಗಡೀಪಾರು ಆದೇಶವನ್ನು ಮಾಡ್ತಾರೆ ಮತ್ತು ಸಾಕಪ್ಪ ಇದೇ ಬೇಡ ಅನ್ನುವಂಥ ಕಾರಣಕ್ಕಾಗಿ ಇಷ್ಟಕ್ಕೆ ಬಿಡ್ತಾರೆ ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಯಾಕಂದರೆ ಆ ಅಧಿಕಾರಿಗಳು ಕೂಡ ಟ್ರಾನ್ಸ್ಫರ್ ಆಗ್ತಾ ಇರ್ತಾರೆ. ಅವರು ಹೋದ ನಂತರ ಮತ್ತೆ ಯಾರು ಬರ್ಬೋದು ಅಥವಾ ಏನಾಗ್ಬೋದು ಗೊತ್ತಿಲ್ಲ. ಆದರೆ ಸದ್ಯದ ಮಟ್ಟಿಗೆ 2 ಸಲ ಗಡೀಪಾರು ಆದೇಶವನ್ನ ಮಾಡಿದ್ರು ಕೂಡ 2 ಬಾರಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ತಂಡ ಹೈಕೋರ್ಟ್ ಮೆಟ್ಟಲನ್ನು ಏರಿ ಅದನ್ನ ಮನವರಿಕೆ ಮಾಡಿ ನ್ಯಾಯಪೀಠಕ್ಕೆ ಮನವರಿಕೆಯನ್ನು ಮಾಡಿಕೊಟ್ಟು ತನಗೆ ಒಂದು ಜಯವನ್ನು ಪಡೆದುಕೊಳ್ಳಲು ಮತ್ತು ಇದು ನಿಯಮ ಬಾಹಿರ, ನಾವು ಅಂಥದ್ದೇನು ಮಾಡಿಲ್ಲ ಮತ್ತು ಸರಿಯಾದ ಕ್ರಮವನ್ನು ಮಾಡಿಲ್ಲ ಸ್ಟೆಲ್ಲಾ ವರ್ಗೀಸ್ ಅವರು ಎನ್ನುವಂಥ ಮನವರಿಕೆಯನ್ನು ಮಾಡಿ 2 ಆದೇಶವನ್ನು ರದ್ದು ಮಾಡಿಸುವಲ್ಲಿ ಇದೀಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ತಂಡ ಸಫಲವಾಗಿದೆ ಮತ್ತು ಮುಂದೆ ಅವರಿಗೆ ಆತ್ಮವಿಶ್ವಾಸ ಕೂಡ ದೊಡ್ಡದಾಗಿ ಬರುತ್ತೆ ಮತ್ತು ಮುಂದಿನ ಹೋರಾಟಗಳಿಗೆ ಕೂಡ ತಿಮ್ರೋಡಿ ಅವರ ತಂಡಕ್ಕೆ ಒಂದು ಆತ್ಮಬಲ ಬಂದಂತಾಗುತ್ತೆ. ಸದ್ಯದ ಮಟ್ಟಿಗೆ ನಾವು ಹೇಳೋದಾದ್ರೆ ಪುತ್ತೂರಿನ ಉಪ ವಿಭಾಗಾಧಿಕಾರಿಯಾದಂಥ ಸ್ಟೆಲ್ಲಾ ವರ್ಗೀಸ್ ಅವರು 2ನೇ ಬಾರಿ ಹೊರಡಿಸಿದಂಥ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಗಡೀಪಾರು ಆದೇಶವನ್ನ ಹೈಕೋರ್ಟ್ ಇದೀಗ ರದ್ದು ಮಾಡಿದೆ ಮತ್ತು ಮುಂದಿನ ಆದೇಶದವರೆಗೆ ಮುಂದೆ ನೀವು ಒಂದು ವೇಳೆ ಗಡೀಪಾರು ಆದೇಶವನ್ನು ಮಾಡೋದಿದ್ರೆ ಸರಿಯಾದ ಕ್ರಮವನ್ನು ಮಾಡಿ ಆದೇಶವನ್ನು ಮಾಡಬೇಕೆನ್ನುವಂಥ ಒಂದು ಸೂಚನೆಯನ್ನು ನೀಡಿ ಅಲ್ಲಿಯ ತನಕ ಯಾವುದೇ ಕಾರಣಕ್ಕೂ ಕೂಡ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಗಡೀಪಾರು ಮಾಡಬಾರದು ಮತ್ತು ಈ ಹಿಂದೆ ಕೊಟ್ಟಂತ ಗಡೀಪಾರು ಆದೇಶವನ್ನು ರದ್ದು ಮಾಡಲಾಗುವುದೆನ್ನುವಂಥ ಒಂದು ತೀರ್ಪನ್ನು ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಹೋರಾಟ ಬೆಳವಣಿಗೆ ಮತ್ತು ಈ ಕುತೂಹಲ ಗೊಂದಲಗಳು ಮುಂದೆ ಹೇಗೆ ಮುಂದುವರಿಯುತ್ತೆ ಮತ್ತು ಈ ಆತ್ಮವಿಶ್ವಾಸ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಮುಂದಿನ ಕಾರ್ಯಕ್ಕೆ ಯಾವ ತರ ಹೆಲ್ಪ್ ಆಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.